ರೀಪಾಟಿಂಗ್ ಮಾಡಬೇಕಾದ್ರೆ ಕೋಕೋಪೀಟಲ್ಲಿರೋ ಗಿಡನ ತುಂಬ ಈಸಿಯಾಗಿ ಪ್ಲಾಸ್ಟಿಕ್ ಪಾಟಿಂದ ಬಿಡಿಸ್ಬೋದು. ಆದರೆ ಗಟ್ಟಿ ಮಣ್ಣಲ್ಲಿರೋ ಅಂಥ ಗಿಡನ ಒಂದೊಂದು ಸಲ ಬಿಡಿಸೋದಕ್ಕೆ ಕಷ್ಟ ಆಗುತ್ತೆ. ತುಂಬ ಫೋರ್ಸ್ ಮಾಡಿ ಬಿಡ್ಸೋಕೆ ಹೋದಾಗ ರೂಟ್ಸ್ ಕಟ್ ಆಗುತ್ತೆ. ಅವಾಗ ಏನು ಮಾಡಬೇಕು, ನಾವು ಒಂದು ಬಕೆಟಲ್ಲಿ ನೀರು ಹಾಕಿಬಿಟ್ಟು ಅದರಲ್ಲಿ ಆ ಗಿಡದ ಬೇರುಗಳನ್ನ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನೀರಲ್ಲಿ ಮಣ್ಣು ಬಿಟ್ಕೊಳ್ಳುತ್ತೆ. ಆಮೇಲೆ ಆ ಗಿಡನ ನಾವು ಇನ್ನೊಂದು ಪಾಟಿಗೆ ರೀಪಾಟಿಂಗ್ ಮಾಡ್ಕೋಬೋದು. ಕೋಕೋಪೀಟಲ್ಲಿರುವಂಥ ಗಿಡನ ನೀವು ಬೇರುಗಳಿಗೆ ಡಿಸ್ಟರ್ಬ್ ಆಗದೆ ಇರೋ ರೀತಿ ಹೇಗಿದೆಯೋ ಅದೇ ರೀತಿ ನೆಡಬಹುದು. ಯಾವುದೇ ಪಾಟ್ ತೊಗೊಂಡ್ರು ಆ ಪಾಟಲ್ಲಿ ಡ್ರೈನೇಜ್ ಹೋಲ್ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಗಿಡನ ಪಾಟಿನ ಸೆಂಟ್ರಲ್ಲೇ ನೆಡಬೇಕು. ಮಧ್ಯದಲ್ಲೇ ಬರೋ ಹಾಗೆ ನೆಡಬೇಕು. ಗಿಡ ನೆಡಬೇಕಾದ್ರೆ ಮಣ್ಣನ್ನು ತುಂಬ ಗಟ್ಟಿಯಾಗಿ ಕೂಡ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಮಾತ್ರ ಪ್ರೆಸ್ ಮಾಡಬೇಕು. ತುಂಬ ಮೇಲ್ಗಡೆನೂ ಕೂರಿಸ್ಬಾರ್ದು. ಮೇಲ್ಗಡೆನೇ ಇದ್ದರೆ ನೆಕ್ಸ್ಟ್ ಡೇ ನೀರು ಹಾಕಿದಾಗ ಆ ಗಿಡ ಮಗ್ಚಿ ಬೀಳ್ಬಹುದು, ಅಥವಾ ಆ ಗಿಡ ನೆಕ್ಸ್ಟ್ ಡೇ ಓರೆ ಕೂಡ ಆಗ್ಬೋದು. ಒಂದು ಸಲ ಗಿಡ ನೆಟ್ಟ ಮೇಲೆ ಆ ರೂಟ್ಸ್ ಡಿಸ್ಟರ್ಬ್ ಆಗಬಾರ್ದು. ಅದು ಹೇಗಿದೆಯೋ ಅದೇ ರೀತಿ ಇರಬೇಕು. 4-5 ದಿನ ತನಕ ಆ ಗಿಡನ ಏನು ಡಿಸ್ಟರ್ಬೇ ಮಾಡಬಾರ್ದು. ನೀರು ಕೂಡ ಹಾಕಬಾರ್ದು. ನಾವು ಫಸ್ಟ್ ರೀಪಾಟಿಂಗ್ ಮಾಡಿದಾಗ ತುಂಬ ಚೆನ್ನಾಗೇ ನೀರು ಕೊಟ್ಟಿರಬೇಕು. ಇಡೀ ಪಾಟಲ್ಲಿರೋ ಮಣ್ಣು ಪೂರ್ತಿ ನೆನೆಯೋ ಹಾಗೆ ನೀರು ಕೊಡಬೇಕು. ಆಮೇಲೆ ಅದನ್ನು ನೆರಳಲ್ಲಿಟ್ಟ ಮೇಲೆ ಅದಕ್ಕೆ 4-5 ದಿನ ತನಕ ಏನೂ ಹಾಕೋ ಹೋಗಿಲ್ಲ.